ಅವಶ್ಯಕತೆ ಇಲ್ಲ. ಎಸ್, ನೆಕ್ಸ್ಟ್ ಸರ್. ಈಗ ಸರ್ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಲ್ಲಲ್ಲೂ ಇದೆ. ಇನ್ನು ಮುಂದಕ್ಕೆ ಇದು ಭೂಪಟದಿಂದನೇ ಮಾಯ ಆಗುತ್ತೆ ಅಂತೇಳಿ ಬಿಜೆಪಿ ಒಂದು ಆರೋಪ ಮಾಡಿ. ಇನ್ನು ಮುಂದೆ ಕಾಂಗ್ರೆಸ್ ಬಲಿಷ್ಠವಾಗ್ತದೆ. ಕಾರಣಾಂತರಗಳಿಂದ ಕಾರಣಗಳನ್ನು ತೆಗೆದುಕೊಂಡಿದೆ. ಗುಜರಾತ್ನಲ್ಲಿ 8, 9, 10 ಒಂದು ಕಾರ್ಯಕಾರಿಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ. ಕಾಂಗ್ರೆಸ್ ಮತ್ತೆ ಫಲಪ್ರದವಾಗ್ತದೆ. ಮೊನ್ನೆ ರೌಸ್ಟ್ 20-30 ತೋಟಲ್ಲಿ ನಾವು ಸರ್ಕಾರ ಮಾಡೋಕ್ಕಾಗಲಿಲ್ಲ. ಬಿ ಜೆ ಪಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಲಿಲ್ಲ, ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಆಯಿತು, ಮೆಜಾರಿಟಿ ಬಂತು. ಬೇರೆ ಮಿತ್ರ ಪಕ್ಷಗಳು ತೆಗೆದುಕೊಂಡು ಸರ್ಕಾರ ಮಾಡಿದ್ರು. ಅದರಿಂದ ಅವರ ಮೇಲೆ ಈಗ ನೋಡಿ ಏನು ಇರೋಡಕ್ಕೆ ಶುರು ಮಾಡಿದ್ರಲ್ಲ, ಯಾರು ನೆಮ್ಮದಿಯಾಗಿ ಊಟ ಮಾಡಿ ಅವರ ಕೆಲಸ 2 ತಿಂಗಳು ಬಂದಿದೆ ಅಂತೇಳಿ ಮೊನ್ನೆನೇ ನಾವು ಮೀಟಿಂಗ್ ಮಾಡಿ ಅದಕ್ಕೆ ದುಡ್ಡು ಕೊಡ್ಬೇಕಂತ ಕೂಡ ತೀರ್ಮಾನ ಮಾಡಿ. ಆಗಾಗ ದಲಿತ ಸಚಿವರು ಕೂಡ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ ಹಾಗೆ ಅಂತ ಹೇಳಿ ಬರ್ತಾ ಇದೆ. ದಲಿತ ಸಚಿವರು ಐಕ್ಯತಾ ಸಮಾವೇಶವನ್ನು ಮಾಡಿದ್ವಿ ಚಿತ್ರದುರ್ಗ ಚುನಾವಣೆಗೆ ಮೊದಲು. ಅದರ ಮೂಲ ಉದ್ದೇಶ ಏನಂದರೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. SC ST ಎಲ್ಲ ಸೇರಿ ಅದೇ ACC ಅಧ್ಯಕ್ಷರು ಖರ್ಗೆ ಅವರು ಇನಾಗ್ರೇಷನ್ ಬಂದರು. ಐಕ್ಯತಾ ಸಮಾವೇಶ ಮೂಲ ಉದ್ದೇಶ ಏನಿದೆ ಸಂವಿಧಾನ ರಕ್ಷಣೆ. ಯಾಕಂದರೆ BJP ಅವರು ಒಂದೊಂದು ಟೈಮ್ ಒಂದೊಂದು ಇರ್ತಾರೆ. ಸಂವಿಧಾನ ಸರ್ವರಿಗೂ ಅದು ಅನುಕೂಲವಾಗಿದೆ, ಅದನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಮತ್ತು ಶೋಷಿತ ವರ್ಗಗಳಿಗೆ ಸಮಾನವಾದಂಥ ಅವಕಾಶಗಳಾಗಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಐಕ್ಯತಾ ಸಮಾವೇಶ ಮಾಡಿದ್ವಿ. ಐಕ್ಯತಾ ಸಮಾವೇಶ ಫಲ ಕೊಟ್ಟು ನಮ್ಮ ಅಂದಾಜು 100-110ರಲ್ಲಿ ಇದೇನು ಅಂತನ್ನುವಂಥ ಪರಿಸ್ಥಿತಿಯಲ್ಲಿ ಯಾವಾಗ ಇವರೆಲ್ಲ ಸೇರಿ ಒಟ್ಟಿಗೆ ನಮ್ಮ ಜೊತೆಯಲ್ಲಿ ನಿಂತರೂ 136 ಸೀಟ್ ಬಂದಿದೆ. ಇದು ಐಕ್ಯತಾ ಸಮಾವೇಶದ ಸಂದೇಶ. ಮತ್ತು ನಮ್ಮ ಪರಮೇಶ್ವರ್ ಅವರಾಗಲಿ, ರಾಜಣ್ಣ ಅವರಾಗಲಿ, ಜಾರಕಿಹೊಳಿ ಅವರಾಗಲಿ ಐಕ್ಯತಾ ಸಮಾವೇಶವನ್ನು ಮತ್ತೆ ಮಾಡಬೇಕನ್ನೋದು ಅದು ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ಬರ್ತದೆ, ಬಲವಾಗ್ತದೆ ಬಿಟ್ಟರೆ ಅದು ಬೇರೆ ಉದ್ದೇಶ ಇಲ್ಲ. ಆದರೆ ಅದಕ್ಕೊಂದು ವ್ಯವಸ್ಥೆಗಳಿದೆ. ನಾವು ಆ ದಿನ ಐಕ್ಯತಾ ಸಮಾವೇಶ ಮಾಡಿದಾಗ ಕೂಡ ನಮ್ಮನ್ನು AICC ಮಾಡಿ ಅಂತ ಹೇಳಿದ್ರು. ಇವತ್ತು ಕೂಡ ಅವ್ರನ್ನ ಕೇಳಿ ನಮ್ಮ ಅಧ್ಯಕ್ಷನ ರಾಹುಲ್ ಗಾಂಧಿನ ಕರೆಸಿ ಮಾಡುವಂಥದ್ದು ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು. ಬಟ್ ಅವ್ರನ್ನ ಕೇಳಬೇಕು, ಅವರು ಕೊಟ್ಟಂಥ ಟೈಮ್ಗೆ ನಾವು ಮಾಡಬೇಕು. ಮಾಡೋದ್ರಿಂದ ಇದು ಒಳ್ಳೆಯದೇ. ಪ್ರಕಾರ ಸಮಾವೇಶ ಮಾಡೋದ್ರಿಂದ ಶಕ್ತಿ ಬರ್ತದೆ ಅಂತೀರ? ಬರ್ತದೆ ಮತ್ತು ಕಷ್ಟಗಳು ಏನಿದೆ ತಿಳ್ಕೊಳ್ಳೋಕ್ಕಾಗುತ್ತೆ, ವಿಚಾರ ವಿನಿಮಯ ಆಗ್ತದೆ, ಮುಂದೆ ಏನೇನು ಮಾಡಬೇಕು. ಪ್ರತ್ಯೇಕ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದು 24.1% SC ST ಕೊಟ್ಟಿರೋದು ಯಾವುದಾದ್ರೂ ಒಂದು ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿನ ಅಧಿವೇಶನದಲ್ಲಿ ಮಾಡಿದಂಥ ನಿರ್ಣಯ ಇವತ್ತೆಲ್ಲರಿಗೂ ಸೌಲಭ್ಯ ಸಿಗ್ತಾ ಇದೆ, ಒಳ್ಳೆಯದಾಗ್ತಾ ಇದೆ. ಸರ್, ಈಗ ಪೊಲಿಟಿಕಲ್ ಸಿಚುವೇಶನ್ನು ಆಮೇಲೆ ಸಿನಾರಿಯೋದಲ್ಲಿ ಈಗಾಗಲೇ ನೀವು ಖರ್ಗೆಯನ್ನು ಮೀಟ್ ಮಾಡಿದ್ದೀರಾ, ಏನು ಟ್ರಾನ್ಸ್ಪರೆಂಟ್ ಆಗಿದೆ? ಅವರು ಇಷ್ಟೇ ಹೇಳ್ತಾರೆ, ನೀವೆಲ್ಲ ಒಗ್ಗಟ್ಟಾಗಿ ಶಿಸ್ತಾಗಿ ಕೆಲಸ ಮಾಡಿರಿ, ಮಿಕ್ಕಿದ್ದು ನಮಗೆ ಬಿಟ್ಬಿಡ್ರಿ. ಇಲ್ಲ ಸರ್, ತಾವು ಬಂದು ಮೆಂಬರ್ ಆಗಿದ್ರಿ, ಯು ಆರ್ ಇನ್ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಅಂಡ್ ವೆಟರನ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ. ಅವ್ರ ಜೊತೆಗೆ ತಾವು ಬಂದು ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಾ. ನಿನ್ನೆ 1-to-1 ತಾವು ಬಂದು AICC ಪ್ರೆಸಿಡೆಂಟ್ ಖರ್ಗೆ ಸಾಹೇಬ್ರ ಜೊತೆ ಮಾತಾಡಿದ್ದೀರಾ. ಚುನಾವಣೆಗೆ ಮೊದಲು ಏನು ಹೇಳಿದ್ರು, ಜನ ಕೇಳಿದ್ರು, ನಮ್ಗೆ 5 kg ಸಾಕಾಗೋದಿಲ್ಲ, ನಮಗೆ ಇನ್ನೊಂದು 5 kg ಬೇಕು ಅಂತ ಕೇಳಿದ್ರು. ಜನಾಭಿಪ್ರಾಯದಂತೆ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ಜನರ ಅಪೇಕ್ಷೆಯಿಂದ, ಜನರ ಆಶೀರ್ವಾದದಿಂದ ಬಂದಿರೋ ಸರ್ಕಾರ ಜನ ಕಲ್ಯಾಣ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದು ಬರ್ಡನ್ನು ಅಂತ ಹೇಳೋಕ್ಕಾಗೋದಿಲ್ಲ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್, ವಿಚ್ ಎವರ್ ದಿ ಗವರ್ಮೆಂಟ್. ಈಗ ಕೇಂದ್ರ ಸರ್ಕಾರ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂತ ಅಷ್ಟೇ. ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಬಾರ್ಡರ್ ಬಗ್ಗೆ ಚಿಂತೆ ಇಲ್ಲ. ನಾವು ಘೋಷಣೆ ಮಾಡಿದ್ದೀವಿ, ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದೀವಿ, ಆ ಮಾತಿನ ಕೆಲಸ ನಾವು ನಿಭಾಯಿಸಬೇಕಾಗ್ತದೆ, ಆ ಕೆಲಸ ಮಾಡ್ತೀವಿ. ಸರ್, ಈಗ ಕೋಲಾರ ಡಿಸ್ಟಿಕಲ್ಲಿ ನಮ್ಮ ಮೇಲೆ SN ನಾರಾಯಣ ಸಾಹೇಬ್ ಬಗಾರ್ಪೇಟೆ ನೇರವಾಗಿ ಭೈರತಿ ಸುರೇಶ್ ಏನಾದರೂ ಉಸ್ತುವಾರಿ ಸಚಿವರಿದ್ದಾರೆ,
ಅವರು ಏನು 3 ದಲಿತ ಶಾಸಕರಿದ್ದಾರೆ, ಅವರ ಅನುದಾನನ ಡೈವರ್ಷನ್ ಮಾಡಿದ್ದಾರೆ, ಬೇರೆ ಕಡೆ ಇತರ ಕಡೆ ನಮ್ಮ ಮಾತು ಕೂಡ ಕೇಳದೆ, ನಮ್ಮ ಅಭಿಪ್ರಾಯನೂ ತಗೊಳ್ಳದೆ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ದಾರೆ. ಅವ್ರ ಮೇಲೆ ಹಲವಾರು ಆರೋಪಗಳು ಮಾಡಿದ್ದಾರೆ. ಅವ್ರನ್ನ ಬದಲಾವಣೆ ಕೂಡ ಮಾಡಬೇಕು ಮುಖ್ಯಮಂತ್ರಿಗಳು ಅಂತೇಳಿ ಒಂದು ಆಗ್ರಹ ಸಹ ಮಾಡಿದ್ದಾರೆ ಸರ್. ನೀವು ಒಬ್ಬ ಹಿರಿಯ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಎಲ್ಲವನ್ನೂ ಕಂಡಂಥವ್ರು ನೀವು, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಮಧ್ಯಸ್ಥಿಕೆ ಸಾಧ್ಯತೆ ಇದೆಯಾ? ನ್ಯಾಚುರಲ್ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ವಿಷಯಗಳನ್ನು ಆ ಶಾಸಕರ ಜೊತೆಯಲ್ಲಿ ಕುಂತು ಮಾತಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸಹಜವಾಗಿ ನಾರಾಯಣ ಸ್ವಾಮಿ ಅವರು ಕೂಡ ಸೀನಿಯರ್ ಇದ್ದಾರೆ. ಇವರೆಲ್ಲ ಕೂಡಿ ಕುಂತು ಮಾತಾಡಿ ಸರ್ವತೋಮುಖ ಅಭಿವೃದ್ಧಿಗೆ ಒಟ್ಟಾರೆ ಕೆಲಸ ಮಾಡೋದು ಆರೋಗ್ಯಕರವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಜನಪದ ಉತ್ಸವಕ್ಕೆ ಆಹ್ವಾನ ನೀಡಿಲ್ಲ ಅಂತ ಅದೆಲ್ಲ ನೀಡಬೇಕಾಗಿರೋದು ಅವ್ರ ಡ್ಯೂಟಿ ಇದೆ. ಜಿಲ್ಲಾ ಆಡಳಿತದ ಜವಾಬ್ದಾರಿ. ಜಿಲ್ಲಾ ಆಡಳಿತ ಅದನ್ನೆಲ್ಲ ಮಾಡಿ ಎಲ್ಲ ಶಾಸಕರಿಗೂ, ವಿಧಾನ ಪರಿಷತ್ತು, ವಿಧಾನಸಭೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಆದರೆ ಕರಿಬೇಕು, ಮಾಡಬೇಕಾಗ್ತದೆ. ಒಟ್ಟಾರೆ ಒಬ್ಬರಿಂದ ಒಳ್ಳೆಯದಾಗುತ್ತೆ, ಅಭಿವೃದ್ಧಿಗೆ ಒಳ್ಳೆಯದಾಗಿ. ಸರ್, ನಂಜೇಗೌಡರ ವಿರುದ್ಧವಾಗಿ ನೇರವಾಗಿ ಒಂದು ಆರೋಪ, ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಆ ಡೈರಿಲಿ ಇರಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಸಾರಿಗೆ ಇದರಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಿರಂತರವಾಗಿ ಆರೋಪ ಮಾಡಿ ಇದನ್ನು ಖಾಸಗಿ ಒಂದು ಏಜೆನ್ಸಿ ಮೂಲಕವಾಗಿ ಓದಿದ್ದೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್, ಅದ್ರ ಬಗ್ಗೆ ಏನಾದ್ರು ಇಬ್ಬರು ಶಾಸಕರನ್ನ ಮಧ್ಯಸ್ಥಿಕೆ ವಹಿಸುವಂತಹ ಸಾಧ್ಯತೆ ಇಲ್ಲದೆ ನಾನೇನು ಮಾತಾಡೋದು ಕರೆಕ್ಟ್ ಅಲ್ಲ. ನಾನು ಜವಾಬ್ದಾರಿ ಸರ್, ಈಗ ಅವ್ರು ಮಾತಾಡಿದಂಥ ಮಾತುಗಳಿಗೆಲ್ಲ ನಾನು ನಾರಾಯಣ ಸ್ವಾಮಿ ವೈಯಕ್ತಿಕವರು ಅವರ ಅಭಿಪ್ರಾಯ. ಸರ್, ರಿಗಾರ್ಡಿಂಗ್ ಪವರ್ ಶೇರಿಂಗ್ ಬಗ್ಗೆ ತಾವು ಈ ನಡುವೆ ರೆಗ್ಯುಲರ್ ಆಗಿ ಡೆಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಾ. ರಿಗಾರ್ಡಿಂಗ್ ದಿ ಪವರ್ ಶೇರಿಂಗ್ ವಿಚಾರವಾಗಿ ಏನಾದರೂ ತಮ್ಮದು ಪ್ರಯಾಣ ಮುಂದುವರಿತಾ ಇದ್ದೀರಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾವು ಬದ್ಧವಾಗಿರ್ಬೇಕಷ್ಟೆ. ನಾವು ಕಾಂಗ್ರೆಸ್ ಪಾರ್ಟಿ ಒಂದು ಡಿಸಿಪ್ಲಿನ್ ಸೋಲ್ಜರ್ ಆಗಿ ನಾನು ಹೇಳೋದೇನಿದೆ, ಅವ್ರಿಗೆ ಗೊತ್ತಿದೆ, ಎಲ್ಲ ಮಾಹಿತಿ ಇರ್ತದೆ, ಇಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾರೆ. ನಾನು ಆಶಾಭಾವನೆಯಿಂದಿದ್ದೀನಿ, ಇವೆಲ್ಲ ಸಾಲ್ವ್ ಮಾಡ್ತಾರೆ, ವಹಿಸ್ಲಿಕ್ಕೆ ಮಾಡ್ತಾರೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದೆ. ನಾವು ಸಜೆಷನ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದೆ, ಅವರೇ ಮಾಡ್ತಾರೆ. ಸರ್, ಈಗ ಚೇಂಜ್ ಆಫ್ ಗಾರ್ಡ್ ಇನ್ ಕೆಪಿಸಿಸಿ ಸರ್, ಕಾಂಗ್ರೆಸ್ ಅಲ್ಲಿ ಆಲ್ ಈಸ್ ನಾಟ್ ವೆಲ್ ಅಂತ ಅನ್ನಭಾಗ್ಯದ ಕಾರ್ಯಕ್ರಮ ಮಾಡಲೇಬೇಕು, ಬಡವರಿಗೆ ಅಕ್ಕಿ ಕೊಡಬೇಕು. ಕೇಂದ್ರ ಸರ್ಕಾರ ನೋ ಡೌಟ್ ಈಗ ಬಂದು 5 ಗ್ಯಾರಂಟಿ ಸ್ಕೀಮ್ಸ್ ಗವರ್ಮೆಂಟ್ಗೆ ಅಡಿಷನಲ್ ಬರ್ಡನ್ ಆಗಿರೋದು ನಿಜ, ಬಟ್ ಇಟ್ ಈಸ್ ಫಾರ್ ದಿ ಪೂವರ್ ಅಂತಾರೆ. ನಿನ್ನೆ ಬಂದು ಪರಮೇಶ್ವರ್ ಬಂದು ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಬರ್ಡನ್ ಆಗಿದೆ ಬಟ್ ಅದು ಬಂದು ಬಡವರಿಗೆ ಕೊಡ್ತಾ ಇದ್ದೀನಿ. ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಟ್ ಸರ್? ವೆದರ್ ಇದು ಬರ್ಡನ್, ಇದು 5 ಗ್ಯಾರಂಟಿ ಸ್ಕೀಮ್ ಬಂದು ಸರ್ಕಾರಕ್ಕೆ ಬರ್ಡನ್ ಆಗಿದೆಯಾ ಇಲ್ವಾ ಸರ್ ನಿಮ್ಮ ಪ್ರಕಾರ? ಅದು ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಮಾತು ಕೊಡ್ತೀವಿ, ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಜ್ಞಾಪಕ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಯಾಕೆ ತರ್ತಾ ಇರ್ತೀವಿ ಅಂದರೆ, ಕಟ್ಟ ಕಡೆಗಿರೋ ಮನುಷ್ಯನಿಗೆ ಒಂದು ಸೂರು ಬೇಕು, ಮನೆ ಬೇಕು, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಬದ್ಧತೆಯನ್ನು ಮಾಡುವಂಥ ಕೆಲಸಕ್ಕಾಗಿ ನಾವು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಆ ದಿನ 35-40 ಜನ ಇದ್ದರು. ಆ ಒಂದು ಧ್ಯೇಯಧೋರಣೆಗಳಿಂದ ಕಾಂಗ್ರೆಸ್ ಪಾರ್ಟಿ ಆ ಸಿದ್ಧಾಂತದಿಂದ ಕೆಲಸ ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಭಾರತದ ಪ್ರತಿ ಪ್ರಜೆಗೂ ಕೂಡ, ಅದು ಯಾವುದೇ ಧರ್ಮ ವರ್ಗದವರಾಗಲಿ, ಅವರೆಲ್ಲರಿಗೂ ಕೂಡ ಸಮಾನವಾದ ಸೌಲಭ್ಯಗಳನ್ನು ಸಿಕ್ಕಬೇಕು. ಇವತ್ತು ಭಾರತ ರಾಷ್ಟ್ರದಲ್ಲಿ 30-35% ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಜಮೀನಿಲ್ಲ, ಕೂಲಿಗೋರರ ಜೀವನ, ಬೇರೆ ವ್ಯವಸ್ಥೆಗಳಿಲ್ಲ, ನಾನಾ ಕಾರಣಗಳಿಂದ ತೊಂದರೆಯಲ್ಲಿದ್ದಾರೆ. ಅವರೆಲ್ಲ ಕೂಡ ಮೇನ್ ಸ್ಟ್ರೀಮ್ಗೆ ಬರೋ ತನಕ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಮಾಡಬೇಕು. ಈಗ ಅವರು ಅಕ್ಕಿ ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಬರ್ಡನ್ ಇಲ್ಲ ಅಂತ ಭಾವಿಸಿದ್ದೀರ, ಅಥವಾ ಜನಪೋಷಣ ಅಂತ ಒಂದು ಹೊಸ ಕಾರ್ಯಕ್ರಮ ತಂದಿದ್ದಾರೆ. ಇದೆಲ್ಲ ಜನ ಕಲ್ಯಾಣಕ್ಕಾಗಿ ಮಾಡೋ ಕೆಲಸ. ಇವತ್ತು ಲಕ್ಷಾಂತರ ಟನ್, ಕರ್ನಾಟಕ ರಾಜ್ಯಕ್ಕೆ 2 ಲಕ್ಷ ಟನ್ ಅವರು ಕೊಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಅಂದಮೇಲೆ ಭಾರತ ದೇಶದಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ? ಇದ್ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಸಾಮಾನ್ಯ ಜನರ ಕಷ್ಟ ಸುಖವನ್ನು ಕಣ್ಣೀರು ಒರೆಸೋ ಕೆಲಸ ಅದು ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದು ಡ್ಯೂಟಿ. ಆ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ. ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲ ಕಾರ್ಯಕ್ರಮ ರೂಪಿಸಿದ್ರು. ಮೊದಲನೇ ಶಿಫ್ಟ್ ಆದರೆ ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಆಗದಿದ್ದರೆ ನಾವು ಹೇಳಿನೂ ಆ ಕಾನೂನು ಪ್ರಕಾರ ಅನಿವಾರ್ಯವಾಗಿ ಕ್ರಮ ಜರುಗಿಸಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾವೆಲ್ಲ ಕೂಡ ತಮಗೆ ಗೊತ್ತಿದೆ ಗೈಡ್ಲೈನ್ಸ್ ಪ್ರಕಾರ ನೀವೆಲ್ಲರಿಗೂ ಗೊತ್ತಿದೆ. ಅದನ್ನು ಕೂಡ ಈಗ ಪತ್ರಿಕೆ ಪ್ರಕಟಣೆ ಮಾಡ್ತೀನಿ. ಈ ವಾರದಲ್ಲಿ ನಾನು ಆ ಕೆಲಸವನ್ನು ಮಾಡ್ತೀನಿ. ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಯಾರು ಆ ಗೈಡ್ಲೈನ್ಸ್ ಒಳಗಡೆ ಬರ್ತಾರೆ ಅವ್ರಿಗೆ ಕೊಡ್ತೀವಿ. ಗೈಡ್ಲೈನ್ಸನ್ನು ಕಾನೂನು ಪ್ರಕಾರ ಗೈಡ್ಲೈನ್ಸಿಂದ ಆಚೆ ಇರೋ ಅವರೆಲ್ಲರೂ ಕೂಡ APLಗೆ ಬರಲೇಬೇಕು. ಉದಾಹರಣೆ ಇನ್ಕಮ್ ಟ್ಯಾಕ್ಸು 1,20,000 ಇಟ್ಟಿದ್ದೀವಿ. ಜಮೀನು 7.5 ಎಕರೆ ಅಂದರೆ 5 ಹೆಕ್ಟೇರ್ ಅಂತ ಇಟ್ಟಿದೆ. ಇದೇ ರೀತಿ ವಾಹನಗಳ ಬಗ್ಗೆ ಬಾಡಿಗೆಗೋರು ಟ್ರ್ಯಾಕ್ಟರ್ ಓಡಿಸೋರು ಇವರು ಯಾವಾಗ ಕೂಡ ತೊಂದರೆ ಇಲ್ಲ. ಜೀವನಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ವ್ಯವಸಾಯಕ್ಕಾಗಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ ಇಟ್ಕೊಂಡವರಂದರೆ ಅವರ ಅನುಕೂಲಸ್ಥರು ಅವರು BPL ಒಂದು ಗೈಡ್ಲೈನ್ಸನ್ನು ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಅವರೆಲ್ಲ ಕೂಡ ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳು. ಇದನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಇದನ್ನು ಜಾರಿಗೆ ಕೊಡೋಕ್ಕೆ ಮೊದಲು ಅವ್ರ ತೀರ್ಮಾನಕ್ಕೆ ಬರಲಿ ಅಂತ ತದನಂತರ ಏನು ಸಿದ್ದರವರು ಕೇಳ್ತಾ ಇದ್ದಾರೆ, ಹೊಸದಾಗಿ ಕಾರ್ಡನ್ನು ನೀವು BPL ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ. ಹಿಂದಿನ ಸರ್ಕಾರ ನಮ್ಮದು ಸೇರಿ 2,95,000 ಕಾರ್ಡು ಇತ್ತು. ಆ ಕಾರ್ಡ್ನೆಲ್ಲನೂ ನಾವು ಪರಿಷ್ಕರಣೆ ಮಾಡಿ 1,65,000ಗಿಂತ ಹೆಚ್ಚಿನ ಕಾರ್ಡ್ಗಳು BPL ಒಳಪಟ್ಟು ಅದೆಲ್ಲ ಜಾರಿ ಮಾಡಿದ್ವಿ. ಅವ್ರಿಗೆ ಅಕ್ಕಿ ವಿತರಣೆ ಮಾಡ್ತಾಯಿದ್ವಿ. ಉಳಿದಂಥ ಕಾರ್ಡ್ಗಳೇನಿದ್ವು ಅದನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅವ್ರನ್ನೂ ಕೂಡ ನಾವು ತೆಗೆದಾಕಿ. ಸೊ ದಿಸ್ ಈಸ್ ದಿ ಪೊಸಿಷನ್. ಸರ್, ಈಗ ರೇಷನ್ ಅಮೌಂಟ್ ಬಂದ್ಬಿಟ್ಟು ಥ್ರೂ DBTಯಿಂದ ನಿಮ್ಮ ಇದು ಕರೆಕ್ಟಾಗಿ ಎವ್ರಿ ಮಂತ್ ಕರೆಕ್ಟಾಗಿ ಬಂದು ಸೇರ್ತಾ ಇದೆ. ಆದರೆ ಗೃಹಲಕ್ಷ್ಮಿದು 2,000 ಅಮೌಂಟ್ ಬಂದ್ಬಿಟ್ಟು 2 ತಿಂಗಳಿಂದ ಬರ್ತಾ ಇಲ್ಲ ಒಂದು ಕಡೆ. ಎರಡನೇದು ಇದು ಪರಮೇಶ್ ಅವರು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, BJP ಅವರು ಒಪ್ಪಿಗೆ ಕೊಟ್ಟರೆ ನಾವು ಈ ಗ್ಯಾರಂಟಿನ ರೀಸ್ಟ್ರಕ್ಚರ್ ಮಾಡ್ತೀವಿ. ಅದು ಏನಾದರೂ ನಿಮ್ಮ ಸರ್ಕಾರ ಮುಂದಿದೆಯಾ ಸರ್ ರೀಸ್ಟ್ರಕ್ಚರ್? ಗ್ಯಾರಂಟಿ ಇಲ್ಲ, ನಮ್ಗೆ ಆ ವಿಷಯ ಗೊತ್ತಿಲ್ಲ. ಆ ರೀಸ್ಟ್ರಕ್ಚರ್ ವಿಷಯ ನಮ್ಮ ಗಮನಕ್ಕೆ ಏನೂ ಬಂದಿಲ್ಲ. ಮುಖ್ಯಮಂತ್ರಿಗಳು ಆ ವಿಷಯದಲ್ಲಿ ಏನು ನಮಗೆ ಮಾಹಿತಿ ಇಲ್ಲ. ಒಟ್ಟಾರೆ BPLಲ್ಲಿರೋ APL ರಾಜ್ಯ ಬಂದಾಗ ಇನ್ನಷ್ಟು ಜನ BPLಲ್ಲಿರೋರಿಗೆ ನಿಜವಾಗಿ ಜನ ಏನಿರೋರಿಗೆ ನಾವು ಅವಕಾಶ ಮಾಡಿಕೊಡೋಕ್ಕೆ ಒಂದು ಅವಕಾಶ ಆಗ್ತದೆ. ಅದನ್ನು ಮಾಡಬೇಕು ಅಂತ ಇದ್ದೀವಿ. ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿಯನ್ನು ಕೊಡೋದು ಸಮಂಜಸವಾಗಿದೆ ಅಂತ ಹೇಳಿದಾಗ ಆಯಿತು ಕೊಡಿ ಅಂತ ಹೇಳಿದ್ರು. ನಾವು ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡಿಕೊಂಡ್ವಿ. ಈ ತಿಂಗಳು ಕೂಡ ನಮಗೆ ಪ್ರತಿ ತಿಂಗಳಿಗೂ ಬೇಕಾಗಿರೋದು 2,10,000 ಮೆಟ್ರಿಕ್ ಟನ್ ಬೇಕು. ಈಗಾಗಲೇ ಹಣ ಸಂದಾಯ ಮಾಡಿದ್ದೀವಿ. ಪ್ರತಿ ತಿಂಗಳು ಕೂಡ 2,10,000 ಮೆಟ್ರಿಕ್ ಟನ್ ಬೇಕಾಗ್ತದೆ. ಈ ತಿಂಗಳು ತಡ ಆಗೋದ್ರಿಂದ 2 ತಿಂಗಳದ್ದು ಮಾರ್ಚಿಯಲ್ಲಿ ನಾವು 2,10,000 ಮೆಟ್ರಿಕ್ ಟನ್ ಒಂದು ತಿಂಗಳು ಅಂದರೆ 4,20,000 ಮೆಟ್ರಿಕ್ ಟನ್ನನ್ನು ನಾವು ವಿತರಣೆ ಮಾಡಬೇಕು. ಅಂದರೆ ಪ್ರತಿ ತಿಂಗಳು ತಿಂಗಳಿನ 10ರಿಂದ 15ರೊಳಗಡೆ ನಾವು ಪ್ರತಿ ಸಾರಿ ಫೇರ್ ಪ್ರೈಸ್ ಡಿಪೋಗಳಿಂದ ವಿತರಣೆ ಮಾಡುವಂಥ ಏರ್ಪಾಡುಗಳು ಮಾಡ್ಕೊಂಡಿದ್ದೀವಿ. ನಮ್ಮ ಡಿಸಿಷನ್ ಸ್ವಲ್ಪ ಲೇಟ್ ಆಗಿದೆಯಾ, ಈ ತಿಂಗಳು ಸ್ವಲ್ಪ ತಡ ಆಗ್ತಾಯಿದೆ ಅಷ್ಟೇ. ಅಕ್ಕಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ನಾವು ಹಣ ಸಂದಾಯ ಮಾಡಿದ್ವಿ. ರೆಗ್ಯುಲರ್ ಆಗಿ ನಾನು ನಡ್ಕೊಂಡು ಹೋಗ್ತೀನಿ. ಅಂತ್ಯೋದಯ ಮತ್ತು BPL ಕಾರ್ಡ್ ಒಟ್ಟಾರೆ 1,26,00,000 ಇದೆ ನಮ್ಮ ಹತ್ರ. ಅಂದರೆ 4,50,00,000 ಜನರಿಗೆ ಅಂತ್ಯೋದಯ ಮತ್ತು BPL ಈ ಎರಡನ್ನು ಕೂಡ ಸೇರ್ತಾ ಇದೆ. ಬಿಲೋ ಪಾವರ್ಟಿ ಲೈನ್ ಇರೋರು, ಯಾರು ಕಾರ್ಮಿಕರಿದ್ದಾರೆ, ಬಡವರಿದ್ದಾರೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದಾರೆ, ಇವರೆಲ್ಲರಿಗೂ ಕೂಡ ಸೇರಿ 4.25 ಕೋಟಿ ಜನರಿಗೆ ಈ ಸಹಾಯವನ್ನು ಕೊಡ್ತಾ ಇದ್ದೇವೆ.
ಇದರ ಮುಖಾಂತರ 6.5 ಕೋಟಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70%ಕ್ಕಿಂತ ಜಾಸ್ತಿ 70-75 ನಾವು ಒತ್ತು ಕೊಡ್ತಾ ಇದ್ದೀವಿ. ಜನರಲ್ಲಿ ಮನವಿ ಮಾಡ್ತೀವಿ, ನಾವು ನುಡಿದಂತೆ ನಡೆದಿದ್ದೇವೆ, ಸದುಪಯೋಗ ಮಾಡಿಕೊಳ್ಳಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೀನಿ. ಸರ್ ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, APLಗೆ ಸಂಬಂಧಪಟ್ಟವರು BPLನಲ್ಲಿದ್ದಾರೆ, ಅವ್ರಿಗೆ ಅಪೀಲ್ ಮಾಡ್ತೀನಿ, ಕಾನೂನು ಕ್ರಮ ಜರುಗಿಸ ಮೊದಲು ತಾವೆಲ್ಲರೂ ಕೂಡ BPLನಿಂದ APLಗೆ ಬನ್ನಿ. ನೀವು BPLಗೆ ಅರ್ಹರಲ್ಲದೇ ಇರೋದರಿಂದ ನಿಮಗೆ ಮನವಿ ಮಾಡ್ತಿದ್ದೀನಿ, APLಗೆ ಬನ್ನಿ. ನಿಮ್ಮ ಕಾರ್ಡ್ಗಳನ್ನು ವಜಾ ಮಾಡೋದಿಲ್ಲ, APLಲ್ಲಿ ಇಡ್ತೇವೆ. APLನಿಂದ ಏನು ನಿಮಗೆ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡೋದಕ್ಕೆ ಕೂಡ ನಾವು ಸದಾ ಸಿದ್ಧವಾಗಿದ್ದೇವೆ. ಬಟ್ ಬಡವರು ಕೂಡ ಅಕ್ಕಿಯಲ್ಲಿ ನೀವು ಅನುಕೂಲವಾಗಿರೋರು ಮತ್ತು ಅರ್ಹರಲ್ಲದೆ ನೀವು ಇದನ್ನು ತಗೊಳ್ಳೋದು ಸಮಂಜಸವಲ್ಲ ಅಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಗದಿಪಡಿಸ್ತೀನಿ, ಇಷ್ಟರಲ್ಲೇ ಡೇಟು, ನಮ್ಮ ಆಫೀಸರ್ಸ್ ಕುಂತು ಮಾತಾಡಿ ಒಂದು ನಿರ್ದಿಷ್ಟವಾದ ಡೇಟನ್ನು ಕೊಡ್ತೀನಿ. ಆ ಡೇಟ್ ಒಳಗಡೆ ಅವರೇನಾದರೂ ಬರೆದಿರ ಇದ್ದರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬೇಕಾಗ್ತದೆ, ಪೆನಾಲ್ಟಿ ಆಗಬೇಕಾಗ್ತದೆ, ಡೀಟೇಲ್ ಸರ್ವೆ ಮಾಡಿಸ್ತೀವಿ. ಈಗಾಗಲೇ ನಾನು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಈ ವಿಷಯವನ್ನು ಡಿಸ್ಕಸ್ ಮಾಡಿದ್ದೀನಿ. ಗ್ರಾಮಗಳಲ್ಲಿ ಪಂಚಾಯತಿ ಲೆವೆಲ್ನಲ್ಲಿ ರೆವಿನ್ಯೂ ಆಫೀಸರ್ಸು ಮತ್ತು ಫುಡ್ ಇಲಾಖೆಯವರು, ಪಂಚಾಯತಿ ಲೆವೆಲ್ ಆಫೀಸರ್ಸ್ ಒಟ್ಟಿಗೆ ಸೇರಿ ಫಿಸಿಕಲ್ ಟೆಸ್ಟ್ ಮಾಡೋದು. ಒಂದು ಗ್ರಾಮದಲ್ಲಿ 250 ಕಾರ್ಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಜನ APL ಇದ್ದಾರೆ ಅವರನ್ನು BPLನಿಂದ APLಗೆ ಶಿಫ್ಟ್ ಮಾಡ್ತೀವಿ. ಅದನ್ನು ನಾನು ಕೇಳಿಬಿಡ್ತೇನೆ, ಆಮೇಲೆ ಪ್ರಶ್ನೆ ಕೇಳಿ. ಹೌದು ಫಸ್ಟ್ ಶಿವರಾತ್ರಿ ಹೇಳ್ಬೇಕು. ಗಜ ಬನ್ನಿ. ಕೋಟ್ಲಿಂಗೇಶ್ವರ ಸ್ವಾಮಿ, ಗುರುಜಿ ಸಾಂಬಶಿವ ಸ್ವಾಮೀಜಿ ಇದರ ಉಸ್ತುವಾರಿ ನೋಡುವ ಸಮಾರಂಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ್, ಕಾರ್ಯಾಧ್ಯಕ್ಷರಾದಂಥ ಗುರುಭಾಗ್ಯಸೇನಣ್ಣ, ಸ್ಟೇಟ್ ಲೆವೆಲ್ ಕೋಆರ್ಡಿನೇಟರ್ ಜಯದೇವ್, ಶ್ರೀಧರ್, ನಾಗರಾಜ್, ST ಅಧ್ಯಕ್ಷರು ಜಯದೇವ್, ಮಂಜಣ್ಣ, ಸೋಮಶೇಖರ್, ನಾಗೇಶ್ವರ ಇದ್ದರು, ಮಂಜು ಮತ್ತು ಅತ್ಯಂತ ಹಿರಿಯರು. ಸತತವಾಗಿ ನನ್ನ ಚುನಾವಣೆ ಬಂದಾಗಲಿಂದ 90ರಿಂದ ಜೊತೆಯಲ್ಲಿರುವಂಥ ಅಮಲಕ್ಷ್ಮೀನಾರಾಯಣ. ಈ ದಿನ ಶಿವನ ಆರಾಧನೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಡೀತಾರೆ. ನಾವೆಲ್ಲ ಕೂಡ ದೇವರ ಪ್ರಾರ್ಥನೆ ಮಾಡೋಣ, ಶಿವನು ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರೂ ಸಮೃದ್ಧಿಯಾಗಿರಲಿ, ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕುವಂಥ ಶಕ್ತಿಯನ್ನು ಮುಂದಿನ ಭವಿಷ್ಯದಲ್ಲಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಒಂದು ಅತ್ಯುತ್ತಮವಾದಂಥ ಶಕ್ತಿಯನ್ನು ಕೊಡುವಂಥದ್ದನ್ನು ಆ ಭಗವಂತನ ಪ್ರಾರ್ಥನೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಕೋಟ್ಲಿಂಗೇಶ್ವರ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಜನ ಹೆಚ್ಚಾಗ್ತಾಯಿದೆ, ಸಾವಿರಾರು ಜನ ಪ್ರತಿ ವರ್ಷ ಜಾಸ್ತಿ ಆಗ್ತಾರೆ. ಸುಮಾರು 10 ವರ್ಷದಿಂದ ನಾನು ನಮ್ಮ ಸ್ವಾಮೀಜಿ ಇದ್ದಾಗಿನಿಂದ ಬರ್ತಾಯಿದ್ದೆ. ತುಂಬ ಸಂತೋಷ ಆಗಿದೆ. ಯಾತ್ರಿಕರು ಮತ್ತು ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಇವರಿಗೆಲ್ಲ ಒಳ್ಳೆಯದಾಗಲಿ. ಭಗವಂತ ಶಿವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಾಗಿರಲಿ ಅಂತ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡೋಣ. ಮುಂದೆ ನೀವು ಸರ್, ಈಗ ರೇಷನ್ ಕಾರ್ಡು ಅಡಿಷನ್ನು ಡಿಲಿಷನ್ನು ಎಕ್ಸಿಸ್ಟಿಂಗಲ್ಲಿ ಇದೆ, ಹೊಸ ಕಾರ್ಡ್ ಯಾವತ್ತೂ ಇದು ಮಾಡ್ತೀರಾ? ಈಗ ನಿಮಗೆಲ್ಲ ಗೊತ್ತಿದೆ, ನಾವು ಅಕ್ಕಿ ಕೊಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅಧ್ಯಕ್ಷರು ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು. ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಅಕ್ಕಿ ಕೊಡಲಿಲ್ಲ, ಅಕ್ಕಿ ಇತ್ತು. ಅದಕ್ಕೆ ಬದಲಾಗಿ ನಾವು
ಅವರ ಅಕೌಂಟಿಗೆ ನೇರವಾಗಿ 170 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಣ ಸಂದಾಯವನ್ನು ಮಾಡಿ. ಇತ್ತೀಚೆಗೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರೇ ಈ ಆಹಾರ ಇಲಾಖೆ ಕೇಂದ್ರ ಸಚಿವರಾಗಿ ನಾನು 2 ಸಾರಿ ಭೇಟಿಯಾಗಿದ್ದೆ. ಅಕ್ಕಿ ಕೊಡ್ತೀವಿ ಅನ್ನೋ ಮಾತು ಹೇಳಿದರು ಮತ್ತು ನಮಗೆ ಪತ್ರವನ್ನು ಬರೆದಿದ್ದಾರೆ ಫುಡ್ ಕಾರ್ಪೊರೇಷನವರು, ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದೀವಿ. ತದನಂತರ ನಾನು ಮುಖ್ಯಮಂತ್ರಿಗಳನ್ನು, ನಮ್ಮ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮಾತಾಡಿ ಮಂಜು ನಮ್ಗೆ ಅಲ್ದ ಇವನ್ ಯಾಕೆ ಹಾಕೊಂಡು ನಾವು ಪ್ರೆಸ್ ಅವರು ತಗೊಬಿಡಿ. ಒಳಗಡೆ ತೆಗಿಯಲ್ಲ ಬಿಡಪ್ಪ, ಜನನ ಅಬ್ಸರ್ವ್ ಮಾಡ್ತಾ ಇರೋದು, ಪಬ್ಲಿಕ್ ಜನನ ಅಬ್ಸರ್ವ್ ಮಾಡ್ತಾ ಇರೋದು. ಇವಾಗ ನಿಮ್ಮ ಮುಂದೆನೆ ಬರ್ಬೇಕಂದ್ರೆ ದಾರಿ ಮಾಡ್ಕೊಳ್ಳಿ. पूर्वाचरितायां विशेषणदायां श्री भगदाग्नेया भगवत्केन्द्रपं साक्षाश्री मंजुनाथेश्वर स्वामी ददामुद्देश श्री मंजुनाथेश्वर स्वामी ददामीत्यर्थम् अस्य यजमानगोत्रोद्भवस्य सर्वे जनो सुखिनो भवन्तु नाना गोत्रोद्भवस्य नाना जनाङ्गस्य सह कुटुम्बस्य क्षेमाभिवृद्धिवीर्याय अनुग्रहसिद्धिरस्तु सकल कोटिलिंगेश्वर स्वामी बंगारपुर गोत्रोद्भवस्य नारायणमूर्ति नामस्य अनुग्रहस्य सह कुटुम्बानां क्षेमाभिवृद्धिः विजयवीर्याय ಒಂಚೂರು ಮೊಬೈಲ್ ಇಂದ ತೊಗೊಳ್ಳಿ.
नमः नमः जय जगन्मने बाबभ्य नदते नमः कजिष्ठ यादे रुद्रजिमाः లైన్ పంపిస్తూ ఉంటాడు सगल मंजुनाथेश्वर स्वामी फलप्रसाद सिद्धिरद्ध उन्नत राजद्वारे सर्वदा सिद्धिरद्ध पार्वती नामदेश्य विष्णु गोत्रोद्भवस्य विष्णु नामदेश्य श्रीदेव उदय नामदेश्य ब्रह्मा सरस्वती समेत सर्वे जना सुखिनो भवन्तो गुण्डन्तो तथास्तु श्री ब्रह्मा विष्णु महेश्वर कोटिलिंगेश्वर सर्वे जना सुखिनो भवन्तो गुण्डन्तो तथास्तु ओम कृष्णाय मा केशवाय मा त्रये मा सनातनाय मा शरणे मा देवतारणे मा शोभादारणे मा प्रभवाय मा ईश्वराय मा मादामोहराय मा जगन्नाथाय मा जगन्ते मा जगत्प्रियाय मा रामायणाय मा विष्णुवे मा मोहनाय मा देवाय मा विष्णुवे मा वेदवाट्ये मा वासुदेवाय मा वासुदेवाय मा नरसाय मा कैटवारणे मा लेख्ये मा नरकान्तकाय मा चिदाय मा श्रीधराय मा श्रीमते मा पुत्राय मा गोविंदाय मा वनमालिने मा विदिग्धाय मा लक्ष्मीवाय मा दैत्यर्षे मा सुदेवाय मा विभोदाय मा गोपाय मा वरहाय मा जय मा वैकुंठाय मा वीटवासाय मा चक्रवाणे मा गदाधरणे मा शक्ते मा वसुवाणे मा जनार्दनाय मा वरषे वल्लभाय मा पाराय मा परेशाय मा परमेश्वराय मा कामरेश्वराय मा परमशुद्धारणे मा विष्णवे मा विष्णवदे मा श्रीदेवी भूदेवी समेता ब्रह्मा श्रीमन्नारायण कृष्ण
कोटि ब्रह्मांड नायकस्य साक्षात् सविता आरण्य पड़ो साक्षात् सविता बिनो महाश्रमानं भवते शताकृष्येन्द्रिय इन्द्रिये प्रतिनिधि देवता शनि सिंहास्तम देवता शनेश्वरस्तम देवताभ्यो दीर्घकाल इष्टकाम्यार्थम सिद्धरस्तु आयुरारोग्यदाम प्राप्तिरस्तु लक्ष्मी कृपाकटाक्षरस्तु जगन स्वामी रांड रांड इड शतमानं भवति शताकृष्येन्द्रिय ಅದೇ ಹಿಂದೆ ಹೋಗ್ಬೇಕು ಹಿಂದೆ ಹೋಗ್ರಿ ಅಯ್ಯೋ ಅದೇ ನೋಡ ಸ್ವಲ್ಪ ಹಂಗೆ ಮುಂಜಾನೆ ಅಣ್ಣ ಕೇಳ್ತೀವಿ ಸ್ವಲ್ಪ ವಾಸು ಸ್ವಲ್ಪ
यद्भूतं दशभुजं मुतामृतत्वशेषाण यदन्नेनाधिरोहति यथावास्य महिमा अतो जायामिष पुरुषः आदो अस्य भूतानि विपादस्यामृतं दिवि ततो विश्वं विक्रामत पुरुषः सजातोच्चरिच्छता पाश्चाद्भूमिमतो पुरः यत्पुरुषेण विषादेवाद्यज्ञं तन्वानः अबद्धं पुरुषं पुषं यज्ञं वर्षे समीक्षिणो ಮೇಡಮ್ ಹಿಂಗೆ ನೋಡಿ ಮೇಡಮ್ ಕುಮಾರಿ ಮೇಡಮ್ డాడీ దసరాజు గారి పేరు విశాఖపట్నం నుంచి వచ్చారు. ఎక్కడ